ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿ ಓದು ಭಾಗ 14 ಆಲಿಸಿದ್ದೀರಿ. ಮುಂದಿನ ಓದು ನಿಮಗಾಗಿ. ಕಿವಿ ನಿಧಾನವಾಗಿ ಚೇತರಿಸಿಕೊಂಡಿತು. ಅದರ ಪಾಯ್ಖಾನೆಯಲ್ಲಿ ರಕ್ತ ಮಿಶ್ರಿತವಾದ ಚೂಪನೆಯ ಮೂಳೆಚೂರುಗಳು ಇದ್ದವು. ಡಾಕ್ಟರ್ ಊಹೆಯೇ ನಿಜವಾಗಿತ್ತು. ಅಸಾಧ್ಯವಾದ ಯಾತನೆಯನ್ನು ತಡೆಯಲಾರದೆ ಅದು ಆ ರೀತಿ ಪ್ರಜ್ಞೆ ತಪ್ಪಿ ಬೀಳುತ್ತಿತ್ತು. ನಾಯಿಗಳು ಮೂಳೆ ಜಗಿಯುವುದು ಸ್ವಾಭಾವಿಕ ಎಂದು ತಿಳಿದಿದ್ದೆ. ಆದರೆ ಕಿವಿಗೆ ಆದ ಗತಿ ನೋಡಿ ಇನ್ನು ಅದಕ್ಕೆ ಮೂಳೆಯನ್ನು ತಿನ್ನಲು ಕೊಡಬಾರದು ಎಂದು ನಿರ್ಧರಿಸಿದೆವು. ಅದಕ್ಕೆ ಹುಚ್ಚು ನಾಯಿಯ ರೇಬಿಸ್ ರೋಗ ಇಲ್ಲವೆಂದು ತಿಳಿದ ನನಗೆ ಬಹಳ ಸಮಾಧಾನವಾಯಿತು. ಈ ನಡುವೆ ಒಂದು ದಿನ ಒಬ್ಬ ಖಾಕಿ ಬಟ್ಟೆಯ ಪೊಲೀಸು ಪೇದೆ ನಮ್ಮ ಮನೆಯ ಮುಂದೆ ಅವತರಿಸಿದ. ಸಾರ್, ಮುಂಡಾನ ಅನ್ನೋರು ಯಾರಾದರೂ ಇಲ್ಲಿದ್ದಾರಾ ಎಂದ. ಮುಂಡಾನ ಇಲ್ಲಪ್ಪ, ಮುಂಡಾರ ಅನ್ನೋನೊಬ್ಬ ಕೆಲಸಕ್ಕೆ ಬರ್ತಿದ್ದಾನೆ ಅಷ್ಟೇ ಎಂದೆ. ಅವನಿಗೆ ಒಂದು ಕೋರ್ಟು ಸಮನ್ಸ್ ಇದೆ ಸಾರ್ ಎಂದ. ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲಪ್ಪ, ಯಾರನ್ನಾದರೂ ಕೇಳಿದರೆ ಹೇಳಬಹುದು ಎಂದೆ. ಮತ್ತೆ ತಾವು ಜಾಮೀನು ಕೊಟ್ಟಿದ್ದೀರಲ್ಲ ಸಾರ್ ಎಂದ. ತಕ್ಷಣ ನನಗೆ ಗೊತ್ತಾಯಿತು ಅದು ಮುಂಡಾನ ಅಲ್ಲ, ಮಂದಣ್ಣ ಎಂದು. ಇಂಗ್ಲಿಷ್ನಲ್ಲಿ ಅವನ ಹೆಸರು ಬರೆದುಕೊಂಡು ಅನಂತರ ಪೊಲೀಸನವನ ಬಾಯಲ್ಲಿ ಅದು ಕನ್ನಡಕ್ಕೆ ತರ್ಜುಮೆಯಾದಾಗ ಈ ರೀತಿ ರೂಪಾಂತರವಾಗಿದೆ ಎಂದು. ಸರಿ, ನನಗೆ ಹೊಸ ತಲೆನೋವೊಂದು ಸಿದ್ಧವಾಯಿತೆಂದು ನಿರ್ಧರಿಸಿದೆ. ನಿನ್ನ ಮುಂಡಾನನ ಮಾವ ಇಲ್ಲೇ ಊರೊಳಗೆ ನಾರ್ವೆ ರಾಮಯ್ಯ ಅಂತ ಇದ್ದಾನೆ ಕಣಯ್ಯ, ಅವನನ್ನು ಕೇಳಿ ಯಾವತ್ತು ಹಾಜರಾಗಬೇಕೆಂದು ಹೇಳು ಎಂದೆ. ಅದಕ್ಕೆ ಪೊಲೀಸ್ನವನು, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ಸಾರ್. ಆತ ಹೇಳಿದ, ಅವನು ಯಾರೋ ನನಗೆ ಗೊತ್ತಿಲ್ಲ, ಸಾಹುಕಾರರುಂಟು ಅವನುಂಟು, ಅಲ್ಲೇ ಕೇಳಿಕೋ ಹೋಗು ಎಂದ ಸಾರ್ ಎಂದ. ನನಗೆ ವಿಪರೀತ ಬೇಸರ, ಕೋಪ ಎಲ್ಲ ಬಂತು. ಸಮನ್ಸಿಗೆ ರುಜು ಹಾಕಿ ತಗೊಂಡು ಬಿಡಿ ಸಾರ್, ಮುಂದಿನ ಸೋಮವಾರ ಕೋರ್ಟಿಗೆ ಹಾಜರು ಮಾಡಿದರೆ ಸಾಕು ಎಂದ. ನನ್ನ ತೋಟ ಕೊಳ್ಳಲಿಕ್ಕೆ ಯಾರೋ ಮದರಾಸಿನ ಕಡೆ ಚೆಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದ್ದರು. ಅದಕ್ಕಾಗಿ ಮಾತುಕತೆಗೆ ದಯಮಾಡಿ ಬೆಂಗಳೂರಿಗೆ ಬರಬೇಕೆಂದು ತಿಳಿಸಿದ್ದರು. ಇಲ್ಲಿಂದ ಬಿಡುಗಡೆಯ ಗಳಿಗೆ ಸನ್ನಿಹಿತವಾಗುತ್ತಿರುವುದನ್ನು ನೋಡಿ ಆನಂದ ತುಂದಿಲನಾಗಿದ್ದೆ. ಆದರೆ ಈಗ ಮುಂಡಾನ ಸರಿಯಾಗಿ ಮುಂಡ ಮೋಚಿದ್ದ. ಈ ಸಾರಿ ಮಾತ್ರ ನನ್ನ ಮೂರ್ಖತನಕ್ಕೆ ನನಗೆ ಕೋಪ ಬಂದಿತ್ತು. ಲಕ್ಷ್ಮಣ ಆ ದಿನ ವಿನಾಕಾರಣ ನನ್ನನ್ನು ಈ ಮೊಕದ್ದಮೆಯೊಳಕ್ಕೆ ಸಿಕ್ಕಿ ಹಾಕಿಸಿದ ಎಂದು ಕೋಪಗೊಂಡೆ. ಅದೇ ಕೋಪದಲ್ಲೇ ರುಜು ಹಾಕಿ ಸಮನ್ಸ್ ತೆಗೆದುಕೊಂಡು ನೇರವಾಗಿ ಮೂಡುಗೆರೆ ಜೇನು ಸೊಸೈಟಿಗೆ ನಡೆದೆ. ಲಕ್ಷ್ಮಣ ಆಫೀಸಿನಲ್ಲಿ ಕುಳಿತಿದ್ದ. ಎಂಥ ಹಲ್ಕ ಪಂಚಾಯತಿಗೆ ಸಿಕ್ಕಿಸಿದೆ ಲಕ್ಷ್ಮಣ. ಆ ಲೌಡಿ ಮಗ ಮಂದಣ್ಣ ಜೈಲಿಗೆ ಹೋಗಿದ್ರೆ ವಾಸಿ ಇತ್ತು, ಏನು ತೊಂದರೆ ಇರಲಿಲ್ಲ. ಈಗ ನೋಡು, ಈ ಅಯೋಗ್ಯ ಎಲ್ಲೋ ನಾಪತ್ತೆಯಾಗಿ ಪೊಲೀಸರು ಸಮನ್ಸ್ ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಾರೆ ಎಂದು ಸಮನ್ಸ್ ಚೀಟಿ ತೆಗೆದು ಮೇಜಿನ ಮೇಲೆ ಬಿಸಾಡಿದೆ. ಲಕ್ಷ್ಮಣ ಈ ಸಂಗತಿಯಿಂದ ನಿಜವಾಗಿಯೂ ಬೇಸರಪಟ್ಟ. ನಿಮ್ಮನ್ನು ಸಿಕ್ಕಾಕಿಸ್ಬೇಕಂತ ಎಲ್ಲಾದರೂ ನಾನು ಮಾಡ್ತೀನ ಸಾರ್? ನಿಮಗೆ ತೊಂದರೆ ಬಂದರೆ ನಮಗೆ ಬಂದಂಗೆ ಅಲ್ವಾ? ಈಗ ನಿಜವಾಗಿಯೂ ಮಂದಣ್ಣ ತಪ್ಪಿಸ್ಕೊಂಡಿದ್ದಾನೋ ಅಥವಾ ಪೊಲೀಸರು ಹುಡುಕ್ಲೇ ಇಲ್ವೋ ತಿಳಿತೀನಿ. ಅವ ಏನಾದರೂ ನಿಜವಾಗಿಯೂ ಕಳ್ಳಾಟ ಆಡ್ತಿದ್ರೆ ಒಂದು ಉಪಾಯ ಮಾಡೋಣ. ನಾವಿದ್ದೀವಿ, ಹೆದರಬೇಡ ಅಂತ ಉಪಾಯಾಂತರದಲ್ಲಿ ಅವನ್ನ ಕೋರ್ಟಿಗೆ ಹಾಜರುಪಡಿಸಿ ನೀವು ನಿಮ್ಮ ಜಾಮೀನು ವಾಪಸ್ ತಗೊಂಡ್ಬಿಡೋರಂತೆ. ಅವನು ಏನಾದರೂ ಸಾಯಲಿ, ಅವನುಂಟು, ಅವನ್ನ ಸಿಕ್ಕಾಕಿಸಿದ ಹೆಣ್ಣು ಕೊಟ್ಟ ಮಾವ ಉಂಟು ಎಂದು ಇತ್ಯರ್ಥ ಕೊಟ್ಟ. ನಾನು ಒಳಗೊಳಗೆ ಏನು ಬೇಕಾದ್ರಾಗ್ಲಿ, ಮಂದಣ್ಣ ಪ್ರಾಮಾಣಿಕನಾಗಿರಲಿ ಮೋಸಗಾರ ಆಗಿರಲಿ, ಈ ಸಾರಿ ಕೋರ್ಟಿಗೆ ಹಾಜರು ಮಾಡಿದಾಗ ನನ್ನ ಜಾಮೀನು ವಾಪಸ್ ತೆಗೆದುಕೊಂಡೇ ತೀರುತ್ತೇನೆ. ಈ ಎಲ್ಲ ಗೊಂದಲಗಳಿಂದ ಒಂದೇ ಸಾರಿ ವಿಮುಕ್ತನಾಗುತ್ತೇನೆ ಎಂದು ನಿರ್ಧರಿಸಿದೆ. ಲಕ್ಷ್ಮಣ ಇಲ್ಲದಿದ್ದರೆ ಈಗ ನನ್ನ ಪರಿಸ್ಥಿತಿ ನಾಯಿ ಪಾಡಾಗುತ್ತಿತ್ತೆಂದೆನಿಸಿತು. ಲಕ್ಷ್ಮಣ ನಾಳೆ ನಾಳಿದ್ದಿನ ಒಳಗೆ ಉಪಾಯದಲ್ಲೋ ಹೆದರಿಸಿಯೋ ಅವನನ್ನು ಕರೆದುಕೊಂಡು ಬರುತ್ತೇನೆಂದು ಹೇಳಿದ. ವಾಪಸ್ಸು ಮನೆಗೆ ಬರುತ್ತಾ ಇದ್ದಕ್ಕಿದ್ದಂತೆ ಸಂಶೋಧನಾ ಕೇಂದ್ರದೆದುರು ಕರ್ವಾಲೋ ಜ್ಞಾಪಕಕ್ಕೆ ಬಂದರು. ಜೀಪು ನಿಲ್ಲಿಸಿದೆ. ಕರ್ವಾಲೋ ಎಂಥ ಬೇಜವಾಬ್ದಾರಿ ಜನ ಎಂದೆನಿಸಿತು. ಈ ಅಯೋಗ್ಯ ಮಂದಣ್ಣನನ್ನು ಭಾರಿ ಮಹಾನುಭಾವ ಎಂದು ತಿಳಿದಿದ್ದಾರಲ್ಲ. ಕೇವಲ 4-6 ಹುಳಹುಪ್ಪಟೆ ಹಕ್ಕಿಗಳಿಗಾಗಿ ಇಂಥ ಲಫಂಗರನ್ನೆಲ್ಲ ಆತ್ಮೀಯರನ್ನು ಮಾಡಿಕೊಂಡು ಬೇಕಾದುದಾಗಲಿ. ಈ ದಿನ ಹಲವು ವಿಷಯಗಳನ್ನು ಕಟುವಾಗಿ ತಿಳಿಸಿ ಅವರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಕೆಳೆಯಲೇಬೇಕು ಎಂದು ದೃಢ ನಿಶ್ಚಯ ಮಾಡಿಕೊಂಡು ಆಫೀಸಿನ ಒಳಗೆ ಕಾಲಿಟ್ಟೆ. ನನ್ನನ್ನು ನೋಡಿದ ಕರ್ವಾಲೋ ಆನಂದ ತುಂದಿಲರಾಗಿ, ಕಮಾನ್ ಕಮಾನ್ ಮೈ ಡಿಯರ್ ಯಂಗ್ ಮ್ಯಾನ್, ಇಷ್ಟೊಂದು ದಿನ ಎಲ್ಲೋಗಿದ್ರಿ, ಕಾಣಲೇ ಇಲ್ವಲ್ಲ? ನನಗೆ ಯಾವಾಗಲೂ ನಿಮ್ಮ ತೋಟಕ್ಕೆ ಗಿರಾಕಿ ಸಿಕ್ಕು ನೀವು ಎಲ್ಲಿ ಊರು ಬಿಟ್ಟು ಹೋಗ್ತಿರೋ ಅಂತ ಭಯ. ಕಮಾನ್, ಕುರ್ಚಿ ತಗೊಳ್ಳಿ ಎಂದರು. ತೋಟದ ವಿಷಯ ಎತ್ತಿದ ಕೂಡಲೇ ನನಗೆ ರುಮ್ಮನೆ ಕೋಪ ಬಂತು.
ಸಾಧಾರಣವಾಗಿ ಕರ್ವಾಲೋ ಬಳಿ ಬಹಳ ತಾಳ್ಮೆ ಮತ್ತು ಶಿಸ್ತಿನಿಂದ ವರ್ತಿಸುತ್ತಿದ್ದೆ. ಆದರೆ ಈ ಸಾರಿ ವಿಪರೀತ ಕೋಪ ಬಂದಿತ್ತು. ಸಾರ್, ಒಂದೊಳ್ಳೆ ಪಾರ್ಟಿ ಬಂದಿತ್ತು ಸಾರ್, ಆದರೆ ನಿಮ್ಮ ಶಿಷ್ಯ ಎಲ್ಲ ಹಾಳು ಮಾಡಿ ಹಾಕಿದ ಸಾರ್ ಎಂದೆ. ಇಸ್ ಇಟ್? ಸಾರಿ, ನನ್ನ ಮಟ್ಟಿಗೆ ಇದು ಸಂತೋಷದ ವಾರ್ತೆನೇ. ಯಾಕಂದ್ರೆ ಇನ್ನು ನೀವಿಲ್ಲೇ ಇರೋದ್ರಿಂದ ಅದೆಲ್ಲ ನಿಧಾನಕ್ಕೆ ಹೇಳ್ತೀನಿ ಯಾಕಂತ. ಅದಿರ್ಲಿ, ಯಾವ ಶಿಷ್ಯ ಯಾಕೆ ಹಾಳು ಮಾಡಿದ? ಈ ಸಂತೋಷದ ಸುದ್ದಿ ಪೂರ್ತಿ ಕೇಳಿ ಸಾರ್. ಅಷ್ಟೊಂದು ಸಂತೋಷ ಪಡಲ್ಲ ನೀವು ಅಂತ ಕಾಣ್ತದೆ ಎಂದೆ. ಹೇಳಿ ಹೇಳಿ ಎಂದರು. ಈ ಮಂದಣ್ಣ ನೋಡಿ ಸಾರ್, ಎಂಥ ಕೆಲಸ ಮಾಡಿದ್ದಾನೆ. ಅವನ ಮಾವನ ಮನೆಯಲ್ಲಿ ಹನಿಮೂನ್ ಮಾಡ್ತಾ ಬಟ್ಟಿ ಶರಾಬು ಕಾಸಿಕೊಂಡಿದ್ನಂತೆ. ಪೊಲೀಸ್ನವರು ರೈಡ್ ಮಾಡಿದಾಗ ಮಂದಣ್ಣ ಒಂದು ಜೇನುತುಪ್ಪದ ಮಡಿಕೆಯಲ್ಲಿ ಏನನ್ನೋ ಇಟ್ಟಿದ್ನಂತೆ. ನಾನು ನೋಡಿದೆ ಅದನ್ನ. ದುರ್ನಾತ ಬರ್ತಿತ್ತು. ಪೊಲೀಸ್ನವರು ಹಿಡಿದುಕೊಂಡು 4 ಬಾರಿಸಿದ್ರಂತೆ. ಮಂದಣ್ಣ ಅದು ತನ್ನದೇ ಅಂತ ಹೇಳಿದ್ನಂತೆ. 4 ಒದ್ದು ತಗೊಂಬಂದು ಲಾಕಪ್ಪಿಗೆ ಹಾಕಿದ್ರು. ಕೇಸು ದಾಖಲು ಮಾಡಿಕೊಂಡು ಹೇಳಿಕೆ ತಗೊಂಡಿದ್ದಾರೆ. ನಾನು ಅನ್ಯಾಯ ಲಾಕಪ್ಪಿನೊಳಗೆ ಉಚ್ಚೆಗೊಂಡಿಲ್ಲಿ ಕೊಳಿತಾನಲ್ಲ ಅಂತ ಜಾಮೀನು ಕೊಟ್ಟು ಬಿಡಿಸಿದೆ. ಪುವರ್ ಫೆಲೋ, ಅವನಿಗೆ ಒಂದು ಕೆಲಸ ನೋಡಬೇಕು ಎಂದರು. ಏನು ಪುವರ್ ಫೆಲೋ ಸರ್, ಅವನಿಗೆ ಜಾಮೀನು ಕೊಟ್ಟಿದ್ದೇ ತಪ್ಪಾಗಿ ಹೋಯಿತು. ಈಗ ಅವನು ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾನೆ. ನಾನು ತೋಟ ಮಾರಾಟ ಮಾಡೋದಕ್ಕೆ ಮಾತುಕತೆಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ಇಲ್ಲಿ ಪೊಲೀಸ್ನವರು ನನಗೆ ಸಮನ್ಸ್ ಜಾರಿ ಮಾಡಿ ಹೋಗಿದ್ದಾರೆ. ನಾನು ಈಗ ಸಿಕ್ಕಾಕೊಂಡಿದ್ದೀನಿ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಇವನಿಗೆ ಸಾರ್. ಎಲ್ಲ ಬಿಟ್ಟು ಶರಾಬು ಕೇಸಿಗೆ ಸಿಕ್ಕಿ ಎಂದೆ. ಅಷ್ಟರಲ್ಲಿ ಕರ್ವಾಲು, ತಡಿರಿ, ಮಂದಣ್ಣ ಶರಾಬು ಮಾಡ್ತಿದ್ದುದು ಹೌದೋ ಎಂದರು. ಅವನಿಗೆ ಜಾಮೀನು ಕೊಟ್ಟು ಬಿಟ್ಟ ನಂತರ ಕೇಳಿದೆ ಸಾರ್, ನಡೆದಿದ್ದೇನು ಸರಿಯಾಗಿ ಹೇಳಂತ. ಅವನೇ ಇಟ್ಟಿದನಂತೆ ಮಡಿಕೆಯಲ್ಲಿ ಒಂದರ್ಧ ಮಡಿಕೆ ಜೇನುತುಪ್ಪ. ಹುಳಿ ಬಂದು ಕೆಟ್ಟೋಗಿತ್ತಂತೆ. ಹುಳಿ ಬಂದಿದೆ, ಎಸೆದು ಬಿಡೋಣ ಅಂತ ಹೇಳಿದ್ನಂತೆ. ಅದಕ್ಕೆ ಅವನ ಭಾವಮೈದುರು ಮಾವ ಎಲ್ಲ ಸೇರಿ ಹೋಗೋ ಎಸಿತಾನಂತೆ. ಹೈ ಕ್ಲಾಸು ಸರಾಬು ಆಗತ್ತೆ, ಅಲ್ಲಿರ್ಲಿ ಬಿಡು ಅಂತ ದಬಾಯಿಸಿದ್ರಂತೆ ಎಂದೆ. ಕರ್ವಾಲು ಹೇಳಿದರು, ನೀವು ಇವನ್ನ ಬಿಡಿಸಿ ಉಪಕಾರ ಮಾಡಿದ್ರಿ ಮಹಾರಾಯರೇ. ಹಾಗೆ ಪೊಲೀಸ್ನವರಿಗೆ ಒಂದು ಮಾತು ಹೇಳಿ ಚಾರ್ಜ್ ಶೀಟ್ ತೆಗೆಸಿ ಹಾಕಿ ಬಿಡಲಾಗುವುದಿಲ್ವೇ? ಪಾಪ ಅವನದೇನು ತಪ್ಪಿಲ್ವಲ್ಲ ಎಂದರು. ಕರ್ವಾಲುರವರಿಗೆ ಇನ್ನೂ ಪರಿಸ್ಥಿತಿಯ ಗಾಂಭೀರ್ಯ ಅರಿವಿಗೆ ಬಂದಂತಿರಲಿಲ್ಲ. ಸುಮ್ಮನೆ ಕತೆ ಕೇಳುವಂತೆ ನಾನು ಹೇಳಿದ್ದನ್ನು ಕೇಳುತ್ತಿದ್ದರು. ಅಲ್ಲ ಸಾರ್, ನೀವೇನು ಹೇಳ್ತಿದ್ದೀರಿ ತಿಳಿಯಲಿಲ್ಲ. ಮಂದಣ್ಣ ಎಲ್ಲ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾನೆ ಸಾರ್. ಚಾರ್ಜ್ ಶೀಟನ್ನು ಕೋರ್ಟಿಗೆ ಗಳಿಸಿ ಕೋರ್ಟಿಂದ ಸಮನ್ಸು ಬಂದಿದೆ ಸಾರ್. ಈ ಕೇಸೇನಾದರೂ ಸಾಬೀತಾದರೆ ಅವನಿಗೆ ಕೊನೆ ಪಕ್ಷ 1 ವರ್ಷ ಸಜಾ, 600 ರೂಪಾಯಿ ದಂಡ ಗ್ಯಾರಂಟಿ ಸಾರ್ ಎಂದೆ. ಈವರೆಗೂ ಸುಮ್ಮನೆ ಲೋಕಾಭಿರಾಮವಾಗಿ ನನ್ನ ಮಾತನ್ನು ಕೇಳುತ್ತಿದ್ದ ಕರ್ವಾಲು ಈ ಮಾತನ್ನು ಕೇಳಿದ ಕೂಡಲೇ ಕುಗ್ಗಿ ಭೂಮಿಗೆ ಇಳಿದು ಹೋದರು. ವಾಟ್? ಏನಂದ್ರಿ? ಇಂಪಾಸಿಬಲ್, ನಾನ್ಸೆನ್ಸ್, ಸಾಧ್ಯವೇ ಇಲ್ಲ ಎಂದು ಎಂತೆಂಥದೋ ಉದ್ಗಾರಗಳನ್ನು ಗೊಣಗಿ ಕೊನೆಗೆ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟರು. ನನಗೆ ಕೊಂಚ ಸಮಾಧಾನವಾಯಿತು. ಎಲ್ಲ ಭಾರವನ್ನು ನಾನು ಹೊತ್ತುಕೊಂಡು ತಿರುಗುತ್ತಿದ್ದಂತೆ ಈವರೆಗೆ ನನಗೆ ಭಾಸವಾಗಿತ್ತು. ಈಗ ಕರ್ವಾಲು ತಲೆಯ ಮೇಲೆ ಕೈ ಹೊತ್ತು ಕುಳಿತ ನಂತರ ಆ ತೂಕ ಅರ್ಧ ಇಳಿದಂತಾಯಿತು. ನಾನು ಸಹ ಚಿಂತಾಕ್ರಾಂತನಾಗಿ ಯೋಚಿಸುತ್ತಾ ಕುಳಿತಂತೆ ನಟಿಸಿದೆ. ಕರ್ವಾಲು ಒಂದು ನೀಳ ನಿಟ್ಟುಸಿರು ತೆಗೆದುಕೊಂಡು ಮಾತನಾಡಿದರು. ಮೈ ಡಿಯರ್ ಯಂಗ್ ಮ್ಯಾನ್, ನಿಮಗೆ ಕೆಲವು ವಿಷಯ ಕೆಲವು ಕಾರಣಗಳಿಂದ ಈಗ ಹೇಳಲಾರೆ. ನೀವು ಮಾಡಬೇಕಾದ್ದು ಈಗ ಸುಮ್ಮನೆ ಕಾಯಬೇಕು. ಈಗ ಸದ್ಯಕ್ಕೆ ಮಂದಣ್ಣನನ್ನು ಹೇಗಾದರೂ ಮಾಡಿ ನಾವು ಪಾರು ಮಾಡಬೇಕು. ಜುಲ್ಮಾನೆ 600 ಅಲ್ಲ 6000 ಆದರೂ ನಾನು ಕೊಡ್ತೀನಿ. ಸಜಾ ಗಿಜಾಗಿ 1 ವರ್ಷ ಜೈಲಿಗೆ ಹೋದರೆ ನನ್ನ ಕತೆ ಮುಗಿದಂತೆಯೇ. ಇಲ್ಲಿ ಬನ್ನಿ ಎಂದು ನನ್ನನ್ನು ಹತ್ತಿರ ಕರೆದು, ನೋಡಿ, ಇದು ನಾನು ನಿಮಗೆ ಒಪ್ಪಿಸುತ್ತಾ ಇರೋ ಜವಾಬ್ದಾರಿ. ನಾನು ಚಿಕ್ಕಮಗಳೂರಿನ ಅತ್ಯಂತ ಮುಖ್ಯ ಕ್ರಿಮಿನಲ್ ಲಾಯರಿಗೆ ಒಂದು ಕಾಗದ ಕೊಡ್ತೀನಿ. ಪ್ರೊಫೆಸರ್ ಸಿರಿಲ್ ಗೋನ್ಸಾಲ್ವೆನ್ಸ್ ಅಂತ. ಅವರಿಗೆ ಹೇಳಿ, ಫೀಸು ನಿಮಗೆ ತೋಚಿದಷ್ಟು ಕೇಳಿ, ಮಂದಣ್ಣನನ್ನು ನೀವು ಪಾರು ಮಾಡಲೇಬೇಕು ಅಂತ. ಇಷ್ಟು ಮಾಡಿ. ಬಹಳ ಬೇಗ ನಿಮಗೆ ಮುಂದಿನದೆಲ್ಲ ಹೇಳುತ್ತೇನೆ. ನಿಮಗೆ ಬೇರೊಂದು ಪ್ರಪಂಚದ ಸಂಗತಿಗಳನ್ನೆಲ್ಲ ಹೇಳಬೇಕಾಗಿದೆ ಎಂದರು. ನನಗೆ ತಲೆ ಗಿರಿಗಿರಿ ತಿರುಗತೊಡಗಿತು. ಕರ್ವಾಲುರವರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಗೆಳೆಯಬೇಕೆಂದು ನಿಶ್ಚಯಿಸಿಕೊಂಡು ಬಂದಿದ್ದೆ. ಮಂದಣ್ಣನನ್ನು ಉಪಯಾಂತರದಿಂದ ಪೊಲೀಸರಿಗೆ ಒಪ್ಪಿಸಿ ನಾನು ಕೈ ತೊಳೆದುಕೊಂಡು ಬಿಡಬೇಕೆಂದು ಒಂದು ವ್ಯೂಹ ರಚಿಸಿಕೊಂಡಿದ್ದೆ. ಈಗ ಕರ್ವಾಲು ಹೀಗೆನ್ನುತ್ತಿದ್ದಾರೆ. ನನಗೆ ವಿಪರೀತ ಗೊಂದಲ ಆರಂಭವಾಯಿತು. ಈ ಕರ್ವಾಲು ಮಹಾ ಬೆಪ್ಪು ತಕ್ಕಡಿ ಇರಬಹುದೇ ಎಂಬ ಸಂಶಯವೊಂದು ಸುಳಿದು ದಿಗಿಲೂ ಆಗತೊಡಗಿತು. ನೋಡಿ, ನಾನೆಲ್ಲ ವಿಷಯ ತಿಳಿಸುತ್ತೇನೆ ನಿಧಾನಕ್ಕೆ. ನಿಮಗೊಬ್ಬರಿಗೆ ಮಾತ್ರ ಅದು ಸರಿಯಾಗಿ ಅರ್ಥವಾಗುತ್ತೆ ಇಲ್ಲಿ. ಅದಕ್ಕೆ ನಾನು ನಿಮ್ಮ ಬೆನ್ನು ಹತ್ತಿರೋದು. ಇನ್ನು ಯಾರಿಗಾದರೂ ಹೇಳಿದರೆ ನನ್ನನ್ನು ಹುಚ್ಚನೆಂದು ಕೂಡಲೇ ಪರಿಗಣಿಸುತ್ತಾರೆ. ಯಾವುದೋ ಒಂದು ಸೂಚನೆಗೆ, ಕನ್ಫರ್ಮೇಷನ್ಗೆ ಕಾಯ್ತಾ ಇದ್ದೀನಿ.
ಅಲ್ಲಿವರೆಗೆ ನೀವು ಸಹ ನನ್ನನ್ನು ಮೂರ್ಖ ಈಡಿಯಟ್ ಅಂತಾನೆ ತಿಳಿದುಕೊಂಡರೂ ಪರವಾಗಿಲ್ಲ. ಆದರೆ ಈಗ ನಿಮಗೆ ಒಪ್ಪಿಸಿರೋ ಕೆಲಸನ ಮಾತ್ರ ದಯಮಾಡಿ ಚಾಚು ತಪ್ಪದೆ ಮುಗಿಸಬೇಕು ಎಂದು ಹೇಳಿ ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಗೋನ್ಸಾಲ್ವೆನ್ಸ್ಗೆ ಕಾಗದ ಬರೆಯತೊಡಗಿದರು. ಕಾಗದ ಕೊಟ್ಟ ನಂತರ, ನೋಡಿ, ಈಗ ಚೆಕ್ ಪುಸ್ತಕ ತಂದಿಲ್ಲ, ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇಲ್ಲಿಗೆ ಬನ್ನಿ, ಚೆಕ್ ಕೊಡ್ತೀನಿ, ಎಷ್ಟು ಹಣ ಬೇಕಾದರೂ ಡ್ರಾ ಮಾಡಿ, ನನ್ನ ಅಕೌಂಟ್ನಲ್ಲಿ ಇಲ್ಲದಿದ್ದರೆ ತಿಳಿಸಿ, ಟ್ರಾನ್ಸ್ಫರ್ ಮಾಡಿಸುತ್ತೇನೆ ಎಂದರು. ನನಗೆ ಇವರು ಯಾವುದಾದರೂ ಕಳ್ಳ ಸಾಗಾಣಿಕೆ ವ್ಯವಹಾರದಲ್ಲಿ ತೊಡಗಿದ್ದಾರೆಯೇ ಅಥವಾ ವಿದೇಶಿ ಏಜೆಂಟೇ ಅನ್ನುವುದರಿಂದ ಹಿಡಿದು ಮಂದಣ್ಣ ಏನಾದರೂ ಅವತಾರ ಪುರುಷನೇ ಅನ್ನುವವರೆಗೆ ಎಲ್ಲ ಬಗೆಯ ಗುಮಾನಿ ಸಂಶಯಗಳು ಸುಳಿದು ಹೋದವು. ಹಣದ ವಿಷಯ ಇರಲಿ ಸಾರ್, ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀನಂತ ನೀವೇನಾದರೂ ಹೀಗೆ ಬಾಯ್ಬಿಟ್ಟರೆ ಆಮೇಲೆ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಗಳು, ತೊಂದರೆಗಳು ಆರಂಭವಾಗ್ತದೆ ಸಾರ್. ಸಮಸ್ಯೆ ಈಗಾಗಲೇ ಜಟಿಲವಾಗಿರೋದು ಇನ್ನೂ ಜಟಿಲವಾಗತ್ತೆ ಸಾರ್. ದಯವಿಟ್ಟು ಇನ್ನೆಲ್ಲೂ ಹೀಗೆ ಹೇಳಬೇಡಿ ಎಂದೆ. ಪೊಲೀಸ್ನವರು, ನಾರ್ವೆ ರಾಮಯ್ಯ ಇವರೆಲ್ಲರಿಗೂ ಈ ವಿಷಯದ ಸುಳಿವು ಸಿಕ್ಕರೆ ಹಬ್ಬ ಹುಡಿ ಹಾರಿಸದೆ ಬಿಡುವುದಿಲ್ಲ ಎಂದೆನಿಸಿತು. ನೋ, ನಿಮ್ಮೊಬ್ಬರಿಗೆ ಮಾತ್ರ ನನ್ನ ಭಾಷೆ ಅರ್ಥ ಆಗುವುದು, ಯೋಚನೆ ಮಾಡಬೇಡಿ ಎಂದರು. ಬರ್ತೀನಿ ಸಾರ್ ಎಂದು ಹೊರಬಂದಾಗ ಗೂಬೆ ಮೋರೆಯ ನಾಗರಾಜ ನನ್ನ ಕಡೆ ಓರೆಗಣ್ಣಿನಿಂದ ನೋಡುತ್ತಿದ್ದ. ಪ್ರಭಾಕರ ಇದಾರೇಂದ್ರಿ ಎಂದು ಕೇಳಿದೆ. ಇಲ್ಲ, ಅವರು ವಾರಕ್ಕೆ ಒಂದೇ ದಿನ ಬರೋದು ಎಂದ. ಬಂದರೆ ನಾನು ಕೇಳಿದೆ ಅಂತ ಒಂದು ಮಾತು ಹೇಳಿ ಎಂದು ಹೊರಬಿದ್ದೆ. ಕರ್ವಾಲು ಜೊತೆ ಮಾತಾಡಿದ್ದು ಬಹಳ ಒಳ್ಳೆಯದಾಯ್ತೆಂದೆನಿಸಿತು. ಅವರು ನೀಡಿದ ಆರ್ಥಿಕ ಮತ್ತು ನೈತಿಕ ಧೈರ್ಯ ನನ್ನಲ್ಲಿ ಒಂದು ಹೊಸ ಹುರುಪನ್ನು ತಂದಿತ್ತು. ಜೊತೆಗೆ ನಮ್ಮೆಲ್ಲ ಕ್ರಿಯೆಯ ಹಿಂದೆ ಯಾವುದೋ ರಹಸ್ಯತಮ ಮಹದುದ್ದೇಶ ಹೊಂದಿದೆ ಎಂದು ಬೇರೆ ಹೇಳಿ ನನ್ನ ಸಾಹಸ ಪ್ರಿಯತೆಗೆ ರೋಮಾಂಚನ ಉಂಟು ಮಾಡಿದ್ದರು. ನನಗೆ ನನ್ನ ಸುತ್ತಲಿನ ಪರಿಸರ, ಜನ, ಕಾನೂನು, ಪೊಲೀಸರು ಇವರೆಲ್ಲ ಎಂಥ ಜಡತ್ವವನ್ನು, ತಮಸ್ಸನ್ನು ಉಂಟು ಮಾಡಿದ್ದರೆಂದರೆ ಇವುಗಳಿಂದ ಮುಕ್ತನಾಗಲು ಅದು ಭ್ರಾಂತಿಯಾದರೂ ಸರಿ, ಕರ್ವಾಲುರವರನ್ನು ಹಿಂಬಾಲಿಸಲು ತಯಾರಿದ್ದೆ. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.